ನಿಮ್ಮ ಬಳಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಯಾ? ಅಥವಾ ಮುಂದಿನ ದಿನಗಳಲ್ಲಿ ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಾನೀಗ ಹೇಳುವಂಥ ಇನ್ಫಾರ್ಮೇಷನ್ ಮೋರ್ ದೆನ್ 90% ಜನಕ್ಕೆ ಗೊತ್ತೇ ಇರೋದಿಲ್ಲ. ಗೊತ್ತಿದ್ರೂ ಕೂಡ ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೃಷಿ ಜಮೀನಿನ ಮೇಲೆ ಮನೆ ಅಥವಾ ಫಾರ್ಮ್ ಹೌಸ್ ಕಟ್ಬೋದಾ? ಫಾರ್ಮ್ ಹೌಸ್ ಕಟ್ಟೋದಾದರೆ ಎಷ್ಟು ದೊಡ್ಡದಾಗಿ ಕಟ್ಬೋದು? ಕ್ಯಾಟಲ್ ಶೆಡ್ ಕಟ್ಟಬೇಕಾದ್ರೆ ಕನ್ವರ್ಷನ್ ಬೇಕಾಗತ್ತಾ? ಮತ್ತು 5 ಗುಂಟೆ ಅಥವಾ 5 ಗುಂಟೆಗಿಂತ ಕಡಿಮೆ ಇರುವಂಥ ಜಮೀನಿಗೆ DC ಕನ್ವರ್ಷನ್ಗೆ ಅಪ್ಲೈ ಮಾಡಿದ್ರೆ DC ರಿಜೆಕ್ಟ್ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ನಾನು ನಿಮ್ಗೆ ಇವತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಬುಕ್ನಲ್ಲಿರುವಂತಹ ಸೆಕ್ಷನ್ 95 ಆಧಾರದ ಮೇಲೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನಿಮಗೆ ಲಾಸ್ಟ್ನಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದಿರೋಂತಹ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತದಲ್ಲಿ ಸೈಟ್, ಮನೆ ಅಥವಾ ಫ್ಲ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇನ್ಸ್ಟಾ ಭೂಮಿ ಮೂಲಕ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಸೇಲ್ ಡೀಡ್ ಡ್ರಾಫ್ಟಿಂಗ್ ಹಾಗೆ ರಿಜಿಸ್ಟ್ರೇಷನ್ ಸಪೋರ್ಟ್ಗಾಗಿ ನಮ್ಮ ಟೀಮ್ನ ಸಂಪರ್ಕ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೊದಲನೇ ಪ್ರೈಮರಿ ಕ್ವೆಶ್ಚನ್ ಏನಂದರೆ, ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲಿ ಮನೆ ಅಥವಾ ಫಾರ್ಮ್ ಹೌಸ್ನ ಕಟ್ಬೋದಾ ಅನ್ನೋದು. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಪ್ರಕಾರ ಲ್ಯಾಂಡ್ನ ಕನ್ವರ್ಷನ್ ಮಾಡ್ದೇನೆ ಕೆಲವೊಂದಷ್ಟು ಜಾಗದಲ್ಲಿ ಮನೆ ಅಥವಾ ಕ್ಯಾಟಲ್ ಶೆಡ್ನ ಕಟ್ಬೋದು. ಉದಾಹರಣೆಗೆ ಫಾರ್ಮ್ ಹೌಸ್, ಕ್ಯಾಟಲ್ ಶೆಡ್, ಎಕ್ವಿಪ್ಮೆಂಟ್ ರೂಮ್, ಫಾರ್ಮ್ ಯುಟಿಲಿಟಿ ಬಿಲ್ಡಿಂಗ್ ಹಾಗೆ ಪಂಪ್ ಹೌಸ್ನ ಕಟ್ಬೋದು. ಈ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 95 ಪ್ರಕಾರ ನಿಮ್ಮ ಬಿಲ್ಡಿಂಗಿನ ಟೋಟಲ್ ಬಿಲ್ಟಪ್ ಏರಿಯಾ ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡಿನ 10% ಲ್ಯಾಂಡ್ಗಿಂತ ಹೆಚ್ಚಿರಬಾರ್ದು. ಫಾರ್ಮ್ ಹೌಸ್, ಕ್ಯಾಟಲ್ ಶೆಡ್, ಎಕ್ವಿಪ್ಮೆಂಟ್ ರೂಮ್, ಸ್ಟೋರೇಜ್ ರೂಮ್ ಈ ಎಲ್ಲ ಬಿಲ್ಡಿಂಗ್ಸ್ಗಳು ಸೇರಿ ನಿಮ್ಮ ಜಮೀನಿನ 10% ಲ್ಯಾಂಡ್ ಒಳಗಡೆನೇ ಇರಬೇಕಾಗತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಕಟ್ಟುವಂತಹ ಬಿಲ್ಡಿಂಗ್ಗೆ ಹೈಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದೇನಂತ ಅಂದರೆ ಗ್ರೌಂಡ್ ಫ್ಲೋರ್ ಜೊತೆಗೆ ಪ್ಲಸ್ 1 ಫ್ಲೋರ್ ಮಾತ್ರ ಕಟ್ಬೋದು. 3, 4, 5 ಫ್ಲೋರ್ಸ್ ಕಟ್ಟೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಬೇಸಿಕಲಿ ಫಾರ್ಮ್ ಹೌಸ್ ಅಂದರೆ ಏನು? ಫಾರ್ಮ್ ಹೌಸ್ ಅಂತ ಅಂದರೆ ವೀಕೆಂಡ್ ರೆಸಾರ್ಟ್ ಅಲ್ಲ ಅಥವಾ ಕಮರ್ಷಿಯಲ್ ವಿಲ್ಲಾಸ್ಗಳು ಅಲ್ಲ. ಅದು ವ್ಯವಸಾಯ ಮಾಡೋರು ಹಾಗೆ ಕೃಷಿ ಚಟುವಟಿಕೆಗಳಿಗೆ ಬಳಸಬೇಕಾಗುವಂತಹ ಬಿಲ್ಡಿಂಗ್ಸ್ಗಳಷ್ಟೇ. ನೆಕ್ಸ್ಟ್, ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಕ್ಯಾಟಲ್ ಶೆಡ್ನ ಕಟ್ಬೋದು. ಆ ಕ್ಯಾಟಲ್ ಶೆಡ್ನಲ್ಲಿ ಲೈಫ್ ಸ್ಟಾಕ್ ಅಥವಾ ಅಗ್ರಿಕಲ್ಚರ್ ಸಂಬಂಧಿತ ಚಟುವಟಿಕೆಗಳಿಗೆ ಮಾತ್ರ ಉಪಯೋಗಿಸ್ಕೋಬೋದು. ನೆಕ್ಸ್ಟ್, ನೀವು ಕಟ್ಟುವಂತಹ ಫಾರ್ಮ್ ಹೌಸಿಗೆ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಬೇಕಾ? ಹೌದು, ನೀವು ಕಟ್ಟುವಂಥ ಫಾರ್ಮ್ ಹೌಸಿಗೆ ಅಲ್ಲಿನ ಲೋಕಲ್ ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಲೋಕಲ್ ಟೌನ್ ಪ್ಲಾನಿಂಗ್ ಅಥಾರಿಟಿ ಅಂಡರ್ ಬರ್ತಾ ಇದೆ ಅಂತ ಅಂದರೆ ಆ ಕನ್ಸರ್ನ್ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗೆ ವಿಸಿಟ್ ಮಾಡಬೇಕಾಗತ್ತೆ. ಈಗ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ ಮೇಲೆ ನಿಮಗೆ ಕ್ವಶನ್ ಬರ್ಬೋದು, ನಿಮ್ಮ ಹತ್ರ ಇರುವಂತಹ ಫಾರ್ಮ್ ಲ್ಯಾಂಡ್ನಲ್ಲಿ ಮೋರ್ ದೆನ್ 10% ಲ್ಯಾಂಡ್ನ ಕನ್ಸ್ಟ್ರಕ್ಟ್ ಮಾಡಬೇಕಂತ ಅಂದರೆ ಪರ್ಮಿಷನ್ ಸಿಗುತ್ತಾ ಅಂತ. ಹೌದು, ನೀವು ಮೋರ್ ದೆನ್ 10% ಆಫ್ ದ ಲ್ಯಾಂಡ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್, ನೀವೇನಾದರೂ ಈ ಅಗ್ರಿಕಲ್ಚರಲ್ ಲ್ಯಾಂಡ್ನ ಕನ್ವರ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಹತ್ರ 5 ಗುಂಟೆ ಅಥವಾ 5 ಗುಂಟೆಗಿಂತ ಕಡಿಮೆ ಜಾಗ ಇದ್ದರೆ ನೀವು ಅಪ್ಲೈ ಮಾಡುವಂತಹ ಲ್ಯಾಂಡ್ ಕನ್ವರ್ಷನ್ ಅಪ್ಲಿಕೇಶನ್ ಡೈರೆಕ್ಟ್ DC ಕಡೆಯಿಂದ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಜಮೀನು 5 ಗುಂಟೆಗಿಂತ ಹೆಚ್ಚಿರಬೇಕಾಗಿರೋದು ಗಮನ ಇಟ್ಕೋಬೇಕು. ಸೊ ಫೈನಲಿ ಹೇಳೋದಾದರೆ, ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲಿ ಫಾರ್ಮ್ ಹೌಸ್ ಕಟ್ಬೋದು, ಕ್ಯಾಟಲ್ ಶೆಡ್ ಕಟ್ಬೋದು, ಲ್ಯಾಂಡ್ ಕನ್ವರ್ಷನ್ ಯಾವಾಗಲೂ ಬೇಕಾಗೋದಿಲ್ಲ. ಬಿಲ್ಟಪ್ ಏರಿಯಾ 10% ಇಂತ ಒಳಗಡೆ ಇರಬೇಕು. ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಮಾತ್ರ ಕಟ್ಟಬಹುದು. ಕಮರ್ಷಿಯಲ್ ಪರ್ಪಸ್ಗೆ ಲ್ಯಾಂಡ್ ಕನ್ವರ್ಷನ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದರೆ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇರೋರಿಗೆ ಹಾಗೆ ಫ್ಯೂಚರ್ನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಲೀಗಲ್ ರಿಲೇಟೆಡ್ ಮತ್ತು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತರ್ತಾನೆ ಇರ್ತೀರಿ. ಇನ್ಸ್ಟಾ ಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.